Hello students. So ಇವತ್ತಿನ ವಿಡಿಯೋಲಿ ಕ್ಲಾಸ್ 9th ಚಾಪ್ಟರ್ ನಂಬರ್ 7 ದಟ್ ಈಸ್ ಯೋರ್ ಟ್ರಯಾಂಗಲ್ಸ್ ಚಾಪ್ಟರ್. ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ನಿಮ್ಮ ಕ್ಲಾಸ್ 9th ಅಂಡ್ ಇವನ್ ಕೂಡ ಕ್ಲಾಸ್ 10th ಅಲ್ಲೂ ಕೂಡ ಸೇಮ್ ನೇಮ್ ಅಲ್ಲೇ ಒಂದು ಚಾಪ್ಟರ್ ಇದೆ ಟ್ರಯಾಂಗಲ್ಸ್ ಅಂತ. ಅಂದ್ರೆ ಈ ಚಾಪ್ಟರ್ ನಾನು ನಿಮ್ಗೆ ಕ್ಲಾಸ್ 9th ಅಲ್ಲಿ ಈ ನಿಮ್ಮ ಎಕ್ಸರ್ಸೈಸ್ 7.1 7.2 ಅಂಡ್ ಆಲ್ಸೋ 7.3 ಪ್ಲಸ್ ಯೋರ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ LBA ಅಲ್ಲಿ ಏನೇನ್ ಕ್ವಶನ್ಸ್ ಇದೆಯೋ ಎಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡೋದಕ್ಕೆ ಏನೇನ್ ಬೇಸಿಕ್ಸ್ ಬೇಕಿದೆಯೋ ಪ್ಲಸ್ ಕಾನ್ಸೆಪ್ಟ್ಸ್ ಪ್ಲಸ್ ಏನೇನ್ ಟಾಪಿಕ್ಸ್ ಇದೆಯೋ ಚಾಪ್ಟರ್ ಅಲ್ಲಿ ಅದನ್ನೆಲ್ಲ ಈ ವಿಡಿಯೋ ನಾನು ನಿಮಗೆ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ ವರೆಗೂ ವಾಚ್ ಮಾಡಿ. ದಿಸ್ ವಿಡಿಯೋ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆಲ್. ಸೊ ಫಸ್ಟ್ ಟಾಪಿಕ್ ನೋಡಿ ಏನಿದೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಕಾಂಗ್ರುಯೆಂಟ್ ಫಿಗರ್ಸ್. ಸೊ ಟೂ ಫಿಗರ್ಸ್ ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್ ಇಫ್ ದೇ ಹ್ಯಾವ್ ಸೇಮ್ ಶೇಪ್ ಅಂಡ್ ಸೇಮ್ ಸೈಜ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಎರಡು ಫಿಗರ್ಸ್ ನೋಡೋದಕ್ಕೆ ಒಂದೇ ಶೇಪ್ ಇರಬೇಕು ಪ್ಲಸ್ ಸೇಮ್ ಸೈಜ್ ಆಗಿರ್ಬೇಕು. ಯಾವ ತರ ಸರ್, ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ATM ಕಾರ್ಡ್ಸ್ ಇಶ್ಯೂಡ್ ಬೈ ಸೇಮ್ ಬ್ಯಾಂಕ್. ಅಂದ್ರೆ ಯಾವ್ದೋ ಒಂದು ಬ್ಯಾಂಕ್ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಯಾವ್ಯಾವ ಅಕೌಂಟ್ಸ್ ಓಪನ್ ಆಗಿದೆಯೋ ಅಂದ್ರೆ ಯಾರ್ಯಾರು ಯೂಸರ್ಸ್ ಇದಾರೋ ಆ ಎಲ್ಲಾ ಯೂಸರ್ಸ್ಗೂ ಏನ್ ATM ಕಾರ್ಡ್ಸ್ ರಿಲೀಸ್ ಮಾಡ್ತಾರೋ ಅದೆಲ್ಲ ಸೇಮ್ ಆಗಿರುತ್ತೆ, ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್. ಎಲ್ಲರಿಗೂ ಒಂದೊಂದು ಯೂಸರ್ಗೂ ಬೇರೆ ಬೇರೆ ATM ಕಾರ್ಡ್ ಅವ್ರಿಗೆ ಸಪರೇಟ್ ಆಗಿ ಏನು ಮಾಡ್ಕೊಡೋದಿಲ್ಲ. ಬೇರೆ ಬೇರೆ ಸೈಜ್ ಅಲ್ಲಿ ಒಂದೇ ಶೇಪ್ ಇರುತ್ತೆ, ಒಂದೇ ಸೈಜ್ ಇರುತ್ತೆ. ನಿಮ್ಮ ಸ್ಕೂಲ್ ಅಲ್ಲಿ ID ಕಾರ್ಡ್ಸ್ ಆಗಿರ್ಬೋದು, ನೋಡಿದೀರಾ, ನಿಮ್ಮ ID ಕಾರ್ಡ್ಸ್ ಅಲ್ಲಿ ಡೀಟೇಲ್ಸ್ ಚೇಂಜ್ ಆಗಿರ್ಬೋದು, ಬಟ್ ID ಕಾರ್ಡ್ಸ್ ಏನಿದೆ ಎಲ್ಲ ಕಾಂಗ್ರುಯೆಂಟ್ ಆಗಿದೆ, ಎಲ್ಲ ಏನಾಗಿದೆ ಈಕ್ವಲ್ ಆಗಿದೆ. ಎಲ್ಲ ID ಕಾರ್ಡ್ಸ್ ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್ ಆಗಿರುತ್ತೆ. ಪ್ಲಸ್ ಕಾಯಿನ್ಸ್ ನೋಡಿರ್ತೀರಾ, ಈ ₹1 ಕಾಯಿನ್ ನೋಡಿ, ಅಂದ್ರೆ ಸೇಮ್ ಡಿನಾಮಿನೇಷನ್. ₹1 ಕಾಯಿನ್ ತಗೊಂಡೋಗಿ ನೀವು ₹5 ಕಾಯಿನ್ ಜೊತೆ ಕಂಪೇರ್ ಮಾಡಂಗಿಲ್ಲ. ₹1 ಕಾಯಿನ್ ಇದ್ರೆ ಎಲ್ಲ ₹1 ಕಾಯಿನ್ ಏನಾಗಿರುತ್ತೆ, ಕಾಂಗ್ರುಯೆಂಟ್ ಆಗಿರುತ್ತೆ. ಅಂದ್ರೆ ಎಲ್ಲ ಈಕ್ವಲ್ ಆಗಿದೆ, ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್. ಕಾಯಿನ್ಸ್ ಹ್ಯಾವಿಂಗ್ ಸೇಮ್ ಡಿನಾಮಿನೇಷನ್ಸ್. ಎರಡು ಸರ್ಕಲ್ ಅಥವಾ ಎರಡು ಬ್ಯಾಂಗಲ್ಸ್ ಅನ್ಕೊಳ್ಳಿ, ಯಾರೋ ಒಬ್ರು ಲೇಡಿ ಅನ್ಕೊಳ್ಳಿ, ಒಂದ್ ಕೈಯಲ್ಲಿ ಬ್ಯಾಂಗಲ್ಸ್ ಹಾಕೊಂಡಿದ್ದಾರೆ. ಅಂದ್ರೆ ಆ ಕೈಯಲ್ಲಿ ಏನ ಬ್ಯಾಂಗಲ್ಸ್ ಹಾಕೊಂಡಿದಾರೋ ಎಲ್ಲಾ ಬ್ಯಾಂಗಲ್ಸ್ ಕೂಡ ಒಂದೇ ಸೈಜ್ ಅಲ್ಲಿ ಇದೆ, ಒಂದೇ ಶೇಪ್ ಅಂತೂ ಇದ್ದೇ ಇದೆ. ಬ್ಯಾಂಗಲ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಸರ್ಕಲ್, ಪ್ಲಸ್ ಎಲ್ಲ ಸೇಮ್ ಸೈಜ್ ಇರುತ್ತೆ. ಅಂದ್ರೆ ನಿಮ್ಗೆ ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಇಲ್ಲಿಂದ ಅರ್ಥ ಆಗಿರ್ಬೋದು, ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್. ಇವಾಗ ನಾವೇನ್ ಅರ್ಥ ಮಾಡ್ಕೋಬೇಕಂತ ಆದ್ಮೇಲೆ ವಾಟ್ ಆರ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ನೋಡಿ, ಕಾಂಗ್ರುಯೆಂಟ್ ಫಿಗರ್ಸ್ ಅರ್ಥ ಆಯ್ತು ಅಂದ್ರೆ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅರ್ಥ ಆಗುತ್ತೆ. ನೋಡಿ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂದ್ರೆ ಏನಂತ ಅರ್ಥ, ಟೂ ಟ್ರಯಾಂಗಲ್ಸ್ ವಿಚ್ ಆರ್ ಎಕ್ಸಾಕ್ಟ್ಲಿ ಈಕ್ವಲ್ ಸೈಜ್, ದಟ್ ಈಸ್ ಸೈಡ್ಸ್ ಈಕ್ವಲ್ ಆಗಿರ್ಬೇಕು ಅಂಡ್ ಆಂಗಲ್ಸ್ ಕೂಡ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅರ್ಥ ಆಯ್ತಾ? ಅಂದ್ರೆ ಟೂ ಟ್ರಯಾಂಗಲ್ಸ್ ಆರ್ ಎಕ್ಸಾಕ್ಟ್ಲಿ ಇನ್ ಈಕ್ವಲ್ ಶೇಪ್ ಅಂದ್ರೆ ಒಂದು ಏನಂತ ಹೇಳ್ಬೋದು, ಸೇಮ್ ಕಾರ್ಬನ್ ಕಾಪಿ ತರ ಇರಬೇಕು ಆಸ್ ಇಟ್ ಈಸ್. ಅಲ್ಲೂ ಸೈಡ್ಸ್ ಈಕ್ವಲ್ ಇರಬೇಕು ಪ್ಲಸ್ ಆಂಗಲ್ಸ್ ಕೂಡ ಈಕ್ವಲ್ ಇರಬೇಕು. ಅಂದ್ರೆ ಈಕ್ವಲ್ ಆಗಿ ಇದ್ರೆ ಎರಡು ಬೇಸಿಕಲಿ ಈಕ್ವಲ್ ಅಂದ್ರೆ ಏನಂತ ಅರ್ಥ, ಕಾಂಗ್ರುಯೆಂಟ್, ಎರಡು ಸೇಮ್ ಮೀನಿಂಗ್ ತಿಳ್ಕೊಳ್ಳಿ. ಇವಾಗ ಇಲ್ಲಿ ನೀವು ಪ್ರಾಪರ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಎರಡು ಟ್ರಯಾಂಗಲ್ಸ್ ಅಲ್ಲಿ ಒಂದು ವರ್ಡ್ ಏನ್ ಯೂಸ್ ಮಾಡಿದೆ ನಾನು ನಿಮ್ಗೆ, ಸೈಡ್ಸ್ ಮತ್ತೆ ಆಂಗಲ್ಸ್. ಇವಾಗ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಅನ್ನೋ ಮೀನಿಂಗ್ ತಿಳ್ಕೊ. ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ AB ಈಸ್ ಈಕ್ವಲ್ ವಿತ್ PQ. ಇಲ್ಲಿ ನೋಡಿ ಮಾರ್ಕ್ ಮಾಡಿದೀನಾ, ದಿಸ್ AB ಈಸ್ ಈಕ್ವಲ್ ವಿತ್ PQ. ಅಂದ್ರೆ ಇದೆರಡನ್ನು ನಾವ್ ಏನಂತ ಹೇಳ್ತೀವಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಅಂದ್ರೆ AB ಈಸ್ ಕರೆಸ್ಪಾಂಡಿಂಗ್ ವಿತ್ PQ. ಅಂದ್ರೆ ಇದೆರಡು ಏನಾಯ್ತು, ಕರೆಸ್ಪಾಂಡಿಂಗ್ ಸೈಡ್ಸ್. ಅದೇ ತರ ಇಲ್ಲಿ ನೋಡಿದ್ರೆ BC ಬಂದು ಯಾವ್ದಕ್ಕೆ ಈಕ್ವಲ್ ಇದೆ, QR. ಅಂದ್ರೆ ದಿಸ್ BC is corresponding with QR. Next, AC is equal to PR. ಅಂದ್ರೆ ಏನಂತ ಅರ್ಥ, this AC is equal with PR ಅಂದ್ರೆ these two are corresponding sides. ಅಂದ್ರೆ ಮೂರು ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿದೆ, ಈಕ್ವಲ್ ಆಗಿದೆ. ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಪ್ಲಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಯಾವ ತರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನಂತ ಅರ್ಥ, ಆಂಗಲ್ A ಏನಿದೆಯೋ ಆಂಗಲ್ A ಬಂದು ಆಂಗಲ್ P ಗೆ ಈಕ್ವಲ್ ಆಗಿರ್ಬೇಕು. ಅಂಡ್ angle B is equal to angle Q, angle C is equal with angle R. ನೋಡಿ ಫಿಗರ್ ಅಲ್ಲಿ A is equal with 1 ಅಂದ್ರೆ 1 ಈ ತರ ಹಾಕಿದೀನಿ, ಆರ್ಕ್ ತರ ಡಬಲ್ ಆರ್ಕ್ ಹಾಕಿದೀನಿ. ನೋಡಿ B equal to Q, ಟ್ರಿಬಲ್ ಆರ್ಕ್ ಹಾಕಿದೀನಿ. angle C is equal with angle R. So now you can say that these two triangles are in equal size. ಅಂದ್ರೆ sides are equal and angles are equal. ಅಂದ್ರೆ both are ಏನಂತ ಹೇಳ್ಬೋದು, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಈಸಿ. ಅಂಡ್ ಇದನ್ನ ನಾವು ಸಿಂಬಾಲಿಕಲಿ ಯಾವ ತರ ಬರೀತೀವಿ ಅಂದ್ರೆ, ಸಿಂಬಾಲಿಕಲಿ ವಿ ರೈಟ್ ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್. ನೋಡಿ ಇದು ಸಿಂಬಲ್, ಇದು ಏನಿದು
ಇದು ಕಾಂಗ್ರೆಂಟ್ ಅಂದ್ರೆ ಎರಡು ಟ್ರಯಾಂಗಲ್ಸ್ ನ ಕಾಂಗ್ರೆಂಟ್ ಬರೆಯೋದಕ್ಕೆ ಸಿಂಬಲ್ ಇದು. ದಿಸ್ ಇಸ್ ಮೀನ್ ಬೈ ಕಾಂಗ್ರೆಂಟ್. ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರೆಂಟ್ ವಿತ್ ಟ್ರಯಾಂಗಲ್ ಯಾವ್ದಕ್ಕೆ ಪಿ ಕ್ಯೂ ಆರ್. ಬಟ್ ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಅಂದ್ರೆ ತುಂಬಾ ಮಕ್ಕಳಿಗೆ, ಸರ್ ನಾನು ಎ ಬಿ ಸಿ ಬರ್ದ್ಬಿಟ್ಟು ಯಾವ್ದಾದ್ರು ಲೆಟರ್ ಹೆಂಗ್ ಬೇಕಾದ್ರೂ ಬರಿಬೋದಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಟ್, ವಿ ಕೆನಾಟ್ ರೈಟ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ವಿತ್ ಟ್ರಯಾಂಗಲ್ ಕ್ಯೂ ಪಿ ಆರ್ ಅಂತ ಬರೆಯಕ್ಕಾಗಲ್ಲ. ನೋಡಿ ಇದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಇಲ್ಲಿ ಮೀನಿಂಗು, ಯಾವ್ದು ಯಾವ್ದ್ರ ಜೊತೆ ಕರೆಸ್ಪಾಂಡೆನ್ಸ್ ಆಗಿದೆಯೋ ನೀವು ಅದನ್ನೇ ಬರಿಬೇಕು. ಅಂದ್ರೆ ಎ ಇಸ್ ಕರೆಸ್ಪಾಂಡಿಂಗ್ ವಿತ್ ಯಾವ್ದು ಪಿ ಜೊತೆ, ಅಂದ್ರೆ ವರ್ಟೆಕ್ಸ್ ಬಿ ಬಂದು ಯಾವ್ದು ಕರೆಸ್ಪಾಂಡಿಂಗ್ ಆಗಿದೆ ಕ್ಯೂ, ಅಂಡ್ ಸಿ ಇಸ್ ಕರೆಸ್ಪಾಂಡೆನ್ಸ್ ವಿತ್ ಆರ್. ಅಂದ್ರೆ ನೀವು ಚೇಂಜ್ ಮಾಡಂಗಿಲ್ಲ. ಎ ಪ್ಲೇಸ್ ಅಲ್ಲಿ ನೀವೇನ್ ಬರಿಬೇಕು, ಪಿ ನೇ ಬರಿಬೇಕು. ಅದಕ್ಕೆ ನೋಡಿ ಎ ಪ್ಲೇಸ್ ಅಲ್ಲಿ ಏನ್ ಬರ್ದಿದ್ದೀನಿ, ಐ ಹ್ಯಾವ್ ರಿಟನ್ ಪಿ. ಅಂಡ್ ಬಿ ಪ್ಲೇಸ್ ಅಲ್ಲಿ ಏನ್ ಬರಿತಾ ಇದ್ದೀನಿ, ಕ್ಯೂ ಬರ್ದಿದ್ದೀನಿ, ಬಿಕಾಸ್ ಬಿ ಇಸ್ ಕರೆಸ್ಪಾಂಡೆನ್ಸ್ ವಿತ್ ಕ್ಯೂ. ಐ ಕೆನಾಟ್ ರೈಟ್ ಲೈಕ್ ದಿಸ್. ನೋಡಿ ಬಿ ಪ್ಲೇಸ್ ಅಲ್ಲಿ ಇಲ್ಲೇನ್ ಬರ್ದಿದ್ದೀನಿ, ಪಿ ಬರ್ದಿದ್ದೀನಿ. ಬಟ್ ಪಿ ಇಸ್ ಈಕ್ವಲ್ ಟು ವಾಟ್, ಎ. ನಾನು ಈ ತರ ಚೇಂಜ್ ಮಾಡಂಗಿಲ್ಲ. ಅರ್ಥ ಆಗ್ತದೆ? ವಿ ಶುಡ್ ರೈಟ್ ಏನಂತ ಹೇಳಿದೀನಿ, ಕರೆಸ್ಪಾಂಡೆನ್ಸ್ ಆಫ್ ವರ್ಟಿಸಿಸ್ ಕರೆಕ್ಟ್ಲಿ, ಪ್ರಾಪರ್ ಆಗಿ ಏನ್ ಆರ್ಡರ್ ಅಲ್ಲಿ ಯಾವ್ದಕ್ಕೆ ಈಕ್ವಲ್ ಇದೆಯೋ ನಾವು ಅದನ್ನೇ ಬರೀಬೇಕು. ನಾವು ಈ ತರ ವರ್ಟಿಸಿಸ್ ಚೇಂಜ್ ಮಾಡಂಗಿಲ್ಲ. ಎ ಜಾಗದಲ್ಲಿ ಏನ್ ಬರೀಬೇಕು, ನಾನು ಪಿ ನೇ ಬರೀಬೇಕು. ಬಿ ಜಾಗದಲ್ಲಿ ಏನ್ ಬರೀಬೇಕು, ಕ್ಯೂ ನೇ ಬರೀಬೇಕು. ಅಂಡ್ ಸಿ ಜಾಗದಲ್ಲಿ ಆರ್ ಎ ಬರೀಬೇಕು. ದಿಸ್ ಇಸ್ ದ ಮೀನಿಂಗ್ ಆಫ್ ಏನಂತ ಅರ್ಥ, ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅಂತ ಅರ್ಥ. ನೌ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಕ್ರೈಟೇರಿಯಾ ಫಾರ್ ಕಾಂಗ್ರೆನ್ಸ್ ಆಫ್ ಟ್ರಯಾಂಗಲ್ಸ್. ನೋಡಿ, ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅರ್ಥ ಆಗಿದ ತಕ್ಷಣ ನಮ್ಗೆ ಈ ಕ್ರೈಟೇರಿಯಾ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಏನ್ ಕ್ರೈಟೇರಿಯಾ ಅಂದ್ರೆ, ನೋಡಿ ಎರಡು ಟ್ರಯಾಂಗಲ್ಸ್ ನ ನಾವು ನೋಡಿದ ತಕ್ಷಣ ಎರಡು ಕಾಂಗ್ರೆಂಟ್ ಇದೆ ಅಂತ ಹೇಳಕ್ ಆಗಲ್ಲ. ಕೆಲವು ಸಲಿ ಸರ್ ನೋಡಿದ ತಕ್ಷಣ ಹೇಳ್ಬೋದು ಸರ್ ಎರಡು ಈಕ್ವಲ್ ಸೈಜ್ ಇರುತ್ತಾ ಅಂದ್ರೆ, ಎಸ್ ಇರುತ್ತೆ. ಬಟ್ ಇಲ್ಲಿ ಸರ್ಟೆನ್ ಕ್ರೈಟೇರಿಯಾಸ್ ಇದೆ. ಅಂದ್ರೆ ಮಿನಿಮಮ್ ನಮಗೆ ಎರಡು ಟ್ರಯಾಂಗಲ್ಸ್ ನ ನಾವು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಮ್ಗೆ ಮಿನಿಮಮ್ ಎಷ್ಟಂದ್ರೆ 3 ಎಲಿಮೆಂಟ್ಸ್ ಸಾಕು. ವಾಟ್ ಆರ್ ಎಲಿಮೆಂಟ್ಸ್ ಅಂದ್ರೆ, ನಿಮ್ಮ ಟೋಟಲ್ ಟ್ರಯಾಂಗಲ್ ಅಲ್ಲಿ 6 ಎಲಿಮೆಂಟ್ಸ್ ಇರುತ್ತೆ. 3 ಸೈಡ್ಸ್ ಅಂಡ್ 3 ಆಂಗಲ್ಸ್ ಪ್ಲಸ್ ಇನ್ನೊಂದು 3 ವರ್ಟಿಸಿಸ್ ಅಂತಾನು ಹೇಳ್ಬೋದು. ಬೇಸಿಕಲಿ ಆಂಗಲ್ಸ್ ಮತ್ತೆ ಸೈಡ್ಸ್ ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಟೋಟಲ್ 3 + 3 ಎಷ್ಟು 6 ಎಲಿಮೆಂಟ್ಸ್. ವಿ ನೀಡ್ ಓನ್ಲಿ ಮಿನಿಮಮ್ ಹೌ ಮೆನಿ, 3 ಎಲಿಮೆಂಟ್ಸ್ ಇದ್ರೆ ಸಾಕು. ಯು ಕ್ಯಾನ್ ಯೂಸ್ ಎನಿ ಕಾಂಬಿನೇಷನ್. ಇಲ್ಲಿ ಒಂದೊಂದೇ ಕಾಂಬಿನೇಷನ್ ಇದೆ ನೋಡಿ ಯಾವ ತರ. ಇದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ SAS ಕಾಂಗ್ರೆನ್ಸ್ ರೂಲ್. ವಾಟ್ ಡು ಮೀನ್ ಬೈ SAS ಕಾಂಗ್ರೆನ್ಸ್ ರೂಲ್ ಅಂದ್ರೆ, whenever in two triangles, okay, ಏನಂತ ಹೇಳ್ತೀರಾ, if two sides and the included angle of one triangle should be equal to two sides and included angle of other triangle, then the two triangles are congruent. What do you mean by this ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಫಿಗರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. Now if I have taken triangle ABC and triangle PQR, ನೋಡಿ ಇದೆರಡನ್ನು ನಾನು ಕಾಂಗ್ರೆಂಟ್ ಅಂತ ಏನ್ ಮಾಡಬೇಕು, ಪ್ರೂವ್ ಮಾಡ್ಬೇಕಂದ್ರೆ ಬೈ ವಿಚ್ ರೂಲ್ ಇಂದ, SAS ಕಾಂಗ್ರೆನ್ಸ್ ರೂಲ್ ಇಂದ ನಾನು ಪ್ರೂವ್ ಮಾಡ್ಬೇಕಂದ್ರೆ ವಾಟ್ ಐ ಹ್ಯಾವ್ ಟು ಡೂ, ಸಿ ಹಿಯರ್ AB ಈಸ್ ಈಕ್ವಲ್ ವಿತ್ PQ. ಸಪೋಸ್ ಆ ಎರಡು ಟ್ರಯಾಂಗಲ್ ಅಲ್ಲಿ ಒಂದ್ ಸೈಡ್ ಈಕ್ವಲ್ ಇದೆ, ಸಿ ಸೈಡ್ ಈಕ್ವಲ್ ಟು ದಿಸ್ ಸೈಡ್, ಅಂಡ್ ದಿಸ್ ಆಂಗಲ್ A ಈಸ್ ಈಕ್ವಲ್ ವಿತ್ ದಿಸ್ ಆಂಗಲ್ P. I can say angle is equal with this angle, and again this side AC is equal with this side PR. ನೋಡಿ ಇದನ್ನ ಇಲ್ಲಿ ಬರ್ದಿದ್ದೀನಿ, AC equal to PR, angle A equal to P, and side AC equal to PR. ಈ ತರ ಸಪೋಸ್ ಏನಾದ್ರೂ ಎರಡು ಟ್ರಯಾಂಗಲ್ಸ್ ಅಲ್ಲಿ ಇದ್ರೆ, ಸಪೋಸ್ ಇದು ಈ ತರ ಇದ್ರೆ, ದೇರ್ ಆರ್ ಮೆನಿ ಕ್ರೈಟೇರಿಯಾಸ್. ಬರೀ ಒಂದೊಂದು ಕ್ರೈಟೇರಿಯಾ ಇಲ್ಲ, ದೇರ್ ಆರ್ ಮೆನಿ ಕ್ರೈಟೇರಿಯಾಸ್. ಒಂದೊಂದೇ ಡಿಸ್ಕಸ್ ಮಾಡ್ತೀನಿ. ಸೊ ಏನಾದ್ರೂ ಈ ತರ ಎರಡು ಟ್ರಯಾಂಗಲ್ಸ್ ಅಲ್ಲಿ SAS ಅಂದ್ರೆ ಸೈಡ್ ಆಂಗಲ್, ಸೈಡ್ ಅಂದ್ರೆ ಎರಡು ಸೈಡ್ ಇರಬೇಕು, ಅದ್ರ ಮಧ್ಯದಲ್ಲೇ ಆಂಗಲ್ ಇರಬೇಕು. ಈ ತರ ಕಂಡೀಷನ್ ಸರ್ ನಾನು ಈ ತರ ತಗೋಬಹುದಾ? ಎಸ್, ನೋಡಿ ಇಲ್ಲೊಂದು ಆಂಗಲ್, ದಿಸ್ ಆಂಗಲ್ ಈಸ್ ಈಕ್ವಲ್ ವಿತ್ ದಿಸ್ ಆಂಗಲ್, ಅಂಡ್ ದಿಸ್ ಸೈಡ್ ಈಸ್ ಈಕ್ವಲ್ ವಿತ್ ದಿಸ್ ಸೈಡ್, ಅಂಡ್ ದಿಸ್ ಸೈಡ್ ಈಸ್ ಈಕ್ವಲ್ ವಿತ್ ದಿಸ್ ಸೈಡ್. ಹಿಂಗೂ ಆಗ್ಬೋದು. ಸಪೋಸ್ ಏನಾದ್ರೂ SAS ಕಂಡೀಷನ್ ಮ್ಯಾಚ್ ಆಯ್ತು ಅಂದ್ರೆ ಎರಡು ಟ್ರಯಾಂಗಲ್ಸ್ ಅಲ್ಲಿ ನಾವೇನಂತ ಹೇಳ್ಬೋದು, ನಾವು A ಈಸ್ ಈಕ್ವಲ್ ವಿತ್ ಯಾವುದು, A ಈಸ್ ಈಕ್ವಲ್ ವಿತ್ P. ಇಲ್ಲಿ ನೋಡಿ ಕರೆಸ್ಪಾಂಡಿಂಗ್ಸ್ ಯಾವ ತರ ಬರೀತೀರಾ, ಕರೆಸ್ಪಾಂಡಿಂಗ್ ಸೈಡ್ಸ್, ಕರೆಸ್ಪಾಂಡೆನ್ಸ್ ಯಾವ ತರ ಬರೀತೀರಾ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ವರ್ಟಿಸಿಸ್. ಸಿ ಇಲ್ಲಿ AB ಇದೆಯಾ, ಸೈಡ್ ಕೊಟ್ಟಾಗ ಯಾವ ತರ, ಸೊ ನೋಡಿ ಆಂಗಲ್ ಕೊಟ್ಟಾಗ ಈಸಿ ಆಗುತ್ತೆ. A ಈಕ್ವಲ್ ಟು P ಅಂದ್ರೆ ದಿಸ್ A ಇಸ್ ಈಕ್ವಲ್ ವಿತ್ P. ಬಟ್ ಇಲ್ಲಿ ಸೈಡ್ಸ್ ಮೆನ್ಷನ್ ಮಾಡಿದ್ದಾರೆ. ಇವಾಗ ಸೈಡ್ಸ್ ಕೊಟ್ಟಾಗ ನಾವು ಕರೆಸ್ಪಾಂಡಿಂಗ್ ವರ್ಟಿಸಿಸ್ ಯಾವ ತರ ಅಂತ ಮೆನ್ಷನ್ ಮಾಡ್ತೀವಿ ಅಂದ್ರೆ, ನೋಡಿ ಇಲ್ಲಿ AB ಇದೆ, ಸರಿನಾ? AB ಇಸ್ ಈಕ್ವಲ್ ವಿತ್ ಸೈಡ್, ಕರೆಕ್ಟ್, PQ. ನಾವು ಇವಾಗ ಅಬ್ಸರ್ವ್ ಮಾಡಿ ಫಿಗರ್ ಅಲ್ಲಿ ಯಾವ ತರ ನಾವು ಕರೆಸ್ಪಾಂಡಿಂಗ್ ವರ್ಟಿಸಿಸ್ ಇಟ್ಕೊತೀವಿ. AB ಗೆ ಅಪೋಸಿಟ್ ವರ್ಟೆಕ್ಸ್ ಯಾವುದು? ವರ್ಟೆಕ್ಸ್ ಅಂದ್ರೆ ದೀಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ವರ್ಟೆಕ್ಸ್. ವರ್ಟೆಕ್ಸ್ A, ವರ್ಟೆಕ್ಸ್ B, ವರ್ಟೆಕ್ಸ್ C. ಫಾರ್ ದಿಸ್ ಸೈಡ್ AB, ವಿಚ್ ವರ್ಟೆಕ್ಸ್ ಇಸ್ ಇಟ್ಸ್ ಅಪೋಸಿಟ್?
ಸರ್ ಸಿ ಇದೆ ವರ್ಟೆಕ್ಸ್, ಅದಕ್ಕೆ ನೋಡಿ ಇಲ್ಲಿ ಸಿ ಈಸ್ ಈಕ್ವಲ್ ವಿತ್ ಯಾವುದು, ಪಿ ಕ್ಯೂ. ಪಿ ಕ್ಯೂಗಿರೋ ವರ್ಟೆಕ್ಸ್ ಯಾವುದು ನೋಡಿ ಇಲ್ಲಿ, ಪಿ ಕ್ಯೂಗೆ ವರ್ಟೆಕ್ಸ್ ಯಾವ್ದಿದೆ ಅಪೋಸಿಟ್, ದಿಸ್ ವರ್ಟೆಕ್ಸ್ ಆರ್. ದಟ್ ಈಸ್ ವೈ ಸಿ, ಈ ಸಿ ಅನ್ನೋದು ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು, ಆರ್ ಗೆ. ನೋಡಿ ಇಲ್ಲಿ ಮೆನ್ಷನ್ ಆಗಿದ್ಯಾ, ಸಿ ಇಸ್ ಈಕ್ವಲ್ ವಿತ್ ಆರ್. ಅಂದ್ರೆ ಸಿ ಪ್ಲೇಸ್ ಅಲ್ಲಿ ನಾವು ಆರ್ನೇ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇದಂತೂ ಆಗಿದೆ ಈಕ್ವಲ್ ಟು ಪಿ. ನೋಡಿ ಇನ್ನೊಂದು ಬಿ ಈಕ್ವಲ್ ಟು ಕ್ಯೂ ಹೆಂಗ್ ಸಿಗುತ್ತೆ ನೋಡಿ, ದಿಸ್ ಎ ಸಿ. ಎ ಸಿ ಎಲ್ಲಿ ಇದೆ ನೋಡಿ ಫಿಗರ್ ಅಲ್ಲಿ, ಎ ಸಿ. ಎ ಸಿಗೆ ಆಪೋಸಿಟ್ ಯಾವುದು, ಬಿ ವರ್ಟೆಕ್ಸ್ ಬಿ. ದಟ್ ಈಸ್ ವೈ ಬಿ is equal with ಯಾವುದು, ಪಿ ಕ್ಯೂಗೆ. ಬಿಕಾಸ್ ಎ ಬಿ ಇಸ್ ಈಕ್ವಲ್ ಟು, ಸಾರಿ ಎ ಸಿ ಇಸ್ ಈಕ್ವಲ್ ವಿತ್ ಪಿ ಆರ್. ಪಿ ಆರ್ ಗೆ ಆಪೋಸಿಟ್ ಯಾವ್ದಿದೆ, ದಿಸ್ ಕ್ಯೂ. ದಟ್ ಈಸ್ ವೈ ಬಿ ಈಕ್ವಲ್ ಟು ಕ್ಯೂ. ಅರ್ಥ ಆಯ್ತಾ? ಸೊ ದೇರ್ ಫೋರ್ ಇಫ್ ಐ ಆಮ್ ರೈಟಿಂಗ್ ಟ್ರಯಾಂಗಲ್ ಎ ಬಿ ಸಿ, ಸೊ ಎ ಪ್ಲೇಸ್ ಅಲ್ಲಿ ಯಾರು ಬರೀಬೇಕು, ಪಿ, ಬಿಕಾಸ್ ಎ ಇಸ್ ಈಕ್ವಲ್ ಟು ಪಿ. ಅಂಡ್ ಬಿ ಪ್ಲೇಸ್ ಅಲ್ಲಿ ಯಾವ್ದು ಬರೀತೀರಾ, ಕ್ಯೂ, ಬಿಕಾಸ್ ಬಿ ಇಸ್ ಈಕ್ವಲ್ ಟು ಕ್ಯೂ. ಅಂಡ್ ಸಿ ಪ್ಲೇಸ್ ಅಲ್ಲಿ ಏನ್ ಬರೀತೀರಾ, ಆರ್. ದಟ್ ಈಸ್ ವೈ ಸಿ ಇಸ್ ಈಕ್ವಲ್ ಟು ಆರ್. ಅಂಡ್ ಇದ್ರ ಮಧ್ಯೆ ಏನ್ ಬರೀತೀರಾ, ದಿಸ್ ಸಿಂಬಲ್, ಬಿಕಾಸ್ ದಿಸ್ ಸಿಂಬಲ್ ರೆಪ್ರೆಸೆಂಟ್ಸ್ ಏನಂತ ಅರ್ಥ, ಕಾಂಗ್ರುಯೆಂಟ್. ಸೊ ದೀಸ್ ಟೂ ಟ್ರಯಾಂಗಲ್ಸ್ ವಿಲ್ ಬಿ ಕಾಂಗ್ರುಯೆಂಟ್ ಅಕಾರ್ಡಿಂಗ್ ಟು ವಿಚ್ ರೂಲ್, ಬೈ ಸೈಡ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸ್ ರೂಲ್. ಅರ್ಥ ಆಯ್ತಾ? ಸೊ ಈ ತರ ಇನ್ನೊಂದು ಕಾಂಗ್ರುಯೆನ್ಸ್ ರೂಲ್ ಇದೆ ನಮ್ಮ ಹತ್ರ, ಏನದು, ಆಂಗಲ್ ಸೈಡ್ ಆಂಗಲ್. ನೋಡಿ ಆಂಗಲ್ ಸೈಡ್ ಆಂಗಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರ್ಬೇಕು. ನೋಡಿ ದಿಸ್ ಎ, ಎ ಅಂದ್ರೆ ಏನಂತ ಅರ್ಥ, ಎ ಅಂದ್ರೆ ಯೋರ್ ಆಂಗಲ್, ಕರೆಕ್ಟಾ? ಎ ಈಸ್ ಯೋರ್ ಆಂಗಲ್. ಅಂಡ್ ಈ ಸೈಡ್ ಕೂಡ ಎರಡು ಆಂಗಲ್ ಇರಬೇಕು, ಮಧ್ಯದಲ್ಲಿ ಏನಿರ್ಬೇಕು, ಸೈಡ್. ಅಂದ್ರೆ ಎರಡು ಆಂಗಲ್ ಮಧ್ಯದಲ್ಲಿ ಒಂದು ಸೈಡ್ ಇರಬೇಕು. ಈ ರೂಲೇ ಮ್ಯಾಚ್ ಆಗ್ಬೇಕು. ಅಂದ್ರೆ ನೋಡಿ ಇಲ್ಲೇನಿದೆ ಸ್ಟೇಟ್ಮೆಂಟ್, ಇಫ್ ಟೂ ಆಂಗಲ್ಸ್, ಓಕೆ, ಅಂಡ್ ದಿ ಇನ್ಕ್ಲೂಡೆಡ್ ಸೈಡ್. ನೋಡಿ ಇಲ್ಲೇನಿತ್ತು ಟೂ ಸೈಡ್ಸ್ ಅಂಡ್ ದಿ ಇನ್ಕ್ಲೂಡೆಡ್ ಆಂಗಲ್, ಬಟ್ ಇಲ್ಲೇನಿದೆ ಟೂ ಆಂಗಲ್ಸ್ ಅಂಡ್ ದಿ ಇನ್ಕ್ಲೂಡೆಡ್ ಸೈಡ್. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿ ನೇಮ್ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಎಸ್ ಅಂದ್ರೆ ಏನು, ಎರಡ್ ಸೈಡ್, ಸಾರಿ ಎರಡು ಆಂಗಲ್ ಮಧ್ಯದಲ್ಲಿರೋ ಒಂದ್ ಸೈಡ್. Two angles and the included side of one triangle are equal to the two angles and the included side of another triangle. ಏನಾದ್ರೂ ಎರಡು ಟ್ರಯಾಂಗಲ್ ಅಲ್ಲಿ ಕಂಡೀಷನ್ ಮ್ಯಾಚ್ ಆಯ್ತು ಅಂದ್ರೆ you can say that these two triangles are congruent to each other by which rule, angle side angle congruence rule. For example ಯಾವ ತರ ಆಗಿರ್ಬೋದು ನೋಡಿ ಇಲ್ಲಿ angle B, this angle B is equal with angle Q. ಇಲ್ಲಿ ಮೆನ್ಷನ್ ಮಾಡಿದೀನಾ? And this side, angle anta bardu birtini, this angle is equal with this angle. This side BC is equal with side QR. BC is equal with QR. And angle C, this angle C, okay, is equal with angle R. Andre this angle is equal with this angle. So according to nodi il form agta idya, angle side angle. According to angle side angle ಅದೇ ತರ ಇಲ್ಲೂ ಬರಬೇಕು. Therefore, according to ಏನಂತ, angle side angle, I can say that these two triangles are what, congruent. These two triangles are congruent according to ASA rule. ನೋಡಿ ಈ ತರ ಬರೀಬಹುದು, triangle ABC is congruent with triangle PQR. ಬಟ್ ಸರ್ ಇಲ್ಲಿ ತಿರ್ಗಾ ಕರೆಸ್ಪಾಂಡಿಂಗ್ಸ್ ಯಾವ ತರ ನೋಡೋದಂದ್ರೆ, ವೆರಿ ಗುಡ್. ನೋಡಿ ಯಾವ ತರ ನೋಡ್ಬೋದು, angle B is equal to angle Q ಅಂದ್ರೆ ಎರಡು ವರ್ಟೆಕ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. C is equal with ಜಸ್ಟ್ ಒಂದೇ ಒಂದು ವರ್ಟೆಕ್ಸ್ ಹುಡುಕ್ಬೇಕು, ಯಾವ್ದು ರಿಮೈನಿಂಗ್ ಯಾವ್ದಿದೆ, ಆಬ್ವಿಯಸ್ಲಿ ಬಿ ಮತ್ತೆ ಸಿ ಇಲ್ಲಿ ಕವರ್ ಆಗಿದೆ ಅಂದ್ರೆ ರಿಮೈನಿಂಗ್ ಇಸ್ ಎ ಇಸ್ ಈಕ್ವಲ್ ವಿತ್ ಪಿ. ತೀರಾ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಬಿ ಸಿ ಗೆ ಆಪೋಸಿಟ್ ಯಾವುದು, ಬಿ ಸಿ ಗೆ ಆಪೋಸಿಟ್ ಎ, ದಟ್ ಈಸ್ ಈಕ್ವಲ್ ವಿತ್ ಕ್ಯೂ ಆರ್. ಕ್ಯೂ ಆರ್ ಗೆ ಆಪೋಸಿಟ್ ಯಾವುದು, ಪಿ. ಆ ತರನು ಕಂಡುಹಿಡಿಯಬಹುದು. ಸೊ ದೀಸ್ ಟು ಟ್ರಯಾಂಗಲ್ಸ್ ವಿಲ್ ಬಿ ಕಾಂಗ್ರುಯೆಂಟ್ ಅಕಾರ್ಡಿಂಗ್ ಟು ಆಂಗಲ್ ಸೈಡ್ ಆಂಗಲ್ ರೂಲ್. ನೆಕ್ಸ್ಟ್ ನೋಡಿ ಡಬಲ್ ಎ ಎಸ್. ಸೊ ನೇಮ್ ಅಲ್ಲೇ ಗೊತ್ತಾಗ್ತಾ ಇದೆ, ವಾಟ್ ಯು ಮೀನ್ ಬೈ ಡಬಲ್ ಎ ಎಸ್ ಅಂದ್ರೆ angle angle side congruence rule. If two angles and one side of one triangle are equal to two angles and the corresponding side ಆಗಿರಬೇಕು. what do you mean by corresponding side ಅಂದ್ರೆ, ಈ ಟ್ರಯಾಂಗಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ AC ತಗೊಂಡಿದ್ದೀನಿ, this AC, ಈ AC ಏನಿದೆಯೋ PR ಗೆನೆ ಈಕ್ವಲ್ ಆಗಿರಬೇಕು. ಐ ಕ್ಯಾನಾಟ್ ಸೇ that this AC is equal with QR. ಅದು ಕರೆಸ್ಪಾಂಡಿಂಗ್ ಆಗಲ್ಲ. ಕರೆಸ್ಪಾಂಡಿಂಗ್ ಅಂದ್ರೆ ಏನಂತ ಅರ್ಥ, ಸೇಮ್ ಪ್ಲೇಸ್ ಅಲ್ಲೇ ಇರಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಕರೆಸ್ಪಾಂಡಿಂಗ್ ಸೈಡ್. ಅಂದ್ರೆ ದಿಸ್ ಸೈಡ್ ಈಸ್ ಈಕ್ವಲ್ ವಿತ್ ದಿಸ್ ಸೈಡ್ ಅಂಡ್ ಟೂ ಆಂಗಲ್ಸ್ ಯಾವುದು, ದಿಸ್ ಆಂಗಲ್ ಬಿ ಇಸ್ ಈಕ್ವಲ್ ವಿತ್ ಆಂಗಲ್ ಕ್ಯೂ ಅಂಡ್ ದಿಸ್ ಆಂಗಲ್ ಸಿ ಇಸ್ ಈಕ್ವಲ್ ವಿತ್ ಆಂಗಲ್ ಆರ್. ಸೊ ದೇರ್ ಫೋರ್ ಬೈ ಏನಂತ ಹೇಳ್ಬೋದು, ದಿಸ್ ಆಂಗಲ್ ಸೈಡ್, ಹಿಯರ್ ಆಲ್ಸೋ ಆಂಗಲ್ ಸೈಡ್. ದೀಸ್ ಟೂ ಟ್ರಯಾಂಗಲ್ಸ್ ವಿಲ್ ಬಿ ಕಾಂಗ್ರುಯೆಂಟ್ ಬೈ ಯಾವುದು, ಡಬಲ್ ಎ ಎಸ್ ಕಾಂಗ್ರುಯೆನ್ಸ್ ರೂಲ್. ಅಗೇನ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಆಗ ನೋಡಿ ಇಲ್ಲಿ ಆಂಗಲ್ ಬಿ ಆಲ್ರೆಡಿ ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ಏನಂತ ಅರ್ಥ,
this angle B is equal with angle Q, angle C is equal with angle R, and AC is equal with PR. ಸೊ ಇನ್ನೊಂದು ವರ್ಟೆಕ್ಸ್ ಯಾವ್ದು ಇರುತ್ತೆ ರಿಮೈನಿಂಗ್, ಆಬ್ವಿಯಸ್ಲಿ ಇಲ್ಲಿ ಬಿ ಸಿ ಕವರ್ ಆಗಿದೆ ಅಂದ್ರೆ ಇನ್ನೊಂದು ಯಾವ್ದು ಇರುತ್ತೆ, ಎ ಇರುತ್ತೆ. ಅಂಡ್ ಇಲ್ಲಿ ಕ್ಯೂ ಆರ್ ಕವರ್ ಆಗಿದೆ ಅಂದ್ರೆ ಪಿ, ಅಂದ್ರೆ ದೇರ್ಫೋರ್ ಎ ಇಸ್ ಕಾಂಗ್ರೆಂಟ್ ಕರೆಸ್ಪಾಂಡೆನ್ಸ್ ವಿತ್ ಪಿ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಎಸ್ 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 ಕಾಂಗ್ರೆನ್ಸ್ ರೂಲ್, side 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 congruence rule. If three sides of one triangle are equal to three sides of other triangle, then two triangles are said to be congruent. Idu very easy idu, and then complicated illa. This side is equal with this side, one side aita, this side is equal with this side, and this side is equal with this side, BC equal to QR, this side is equal with this side, and remaining third side is also equal with this third side. Therefore, by SSS congruence rule, you can say that these two triangles ABC is congruent with triangle PQR by SSS congruence rule. Next, ಇವಾಗ ನಿಮಗೆ ಡೌಟ್ ಬರ್ತಾ ಇರಬಹುದು, ಸರ್ ನಾವು ಯಾವ ಕಾಂಗ್ರೆನ್ಸ್ ರೂಲ್ ಯೂಸ್ ಮಾಡೋದಂತ ಹೆಂಗ್ ಗೊತ್ತಾಗುತ್ತೆ? ಇವಾಗ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೆವಲಪ್ ಮಾಡ್ಕೊಂತೀರಾ. ಅದಕ್ಕೆ ನಾನು ನಿಮ್ಗೆ ಎಕ್ಸರ್ಸೈಸ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀನಲ್ವಾ, ಅಥವಾ LBA ಕ್ವಶನ್ಸ್, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ನಮ್ಗೆ ನೋಡೋದ್ ಬರಬೇಕು. ನಮ್ಗೆ ಈ ಕಂಡೀಷನ್ಸ್ ಯಾವ ತರ ನಮ್ಗೆ ನೋಡಕ್ ಬರುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ನಮ್ಗೆ ಈ ಚಾಪ್ಟರ್ ಅರ್ಥ ಆಗಿದೆ ಅಂತ. ಓಕೆ, ಜಸ್ಟ್ ನಮ್ಗೆ ರೂಲ್ಸ್ ಗೊತ್ತಿದ್ರೆ ಸಾಕಾಗೋದಿಲ್ಲ. ಈ ರೂಲ್ಸ್ ನಾವು ಕ್ವಶನ್ ಅಲ್ಲಿ ಯಾವ ತರ ಅಪ್ಲೈ ಮಾಡ್ತೀವಿ ಅದನ್ನು ಕೂಡ ನೋಡ್ಬೇಕು. ಅದಕ್ಕೆ ನನ್ನ ನೆಕ್ಸ್ಟ್ ವಿಡಿಯೋಸ್ ಕೂಡ ವೇಟ್ ಮಾಡ್ತಾ ಇರಿ, ಅಥವಾ ಚಾನಲ್ ನ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫರ್ದರ್ ಈ ಚಾಪ್ಟರ್ ಅಲ್ಲಿ ಏನೇನಿದೆಯೋ ಎಲ್ಲಾ ವಿಡಿಯೋಸ್ ಒನ್ ಬೈ ಒನ್ ಬರ್ತಾ ಇರುತ್ತೆ ನಿಮ್ಗೆ. ಇವಾಗ ಲಾಸ್ಟ್ ಒಂದು ರೂಲ್ ಇದೆ, ಯಾವ್ದಂದ್ರೆ ಅದು RHS ಕಾಂಗ್ರೆನ್ಸ್ ರೂಲ್. ಇವಾಗ ಏನ್ ಸರ್ ಇದು RHS ಕಾಂಗ್ರೆನ್ಸ್ ರೂಲ್ ಅಂದ್ರೆ, ಇದು ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ ಯಾವ್ದಕ್ಕೆ? ರೈಟ್ ಆಂಗಲ್ ಟ್ರಯಾಂಗಲ್ ಮಾತ್ರ. ನೋಡಿ, ಇಫ್ ಇನ್ ಟೂ ರೈಟ್ ಆಂಗಲ್ ಟ್ರಯಾಂಗಲ್ಸ್ hypotenuse and one side of this triangle, any one triangle, are equal to hypotenuse and one side of another triangle, then two triangles are said to be congruent. ಏನ್ ಸರ್ ನಮ್ಗೆ ಅರ್ಥ ಆಗ್ಲಿಲ್ಲ ನೋಡಿ. ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಿದೆ ಅಂದ್ರೆ ದಿಸ್ ABC ಇಸ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್, ಸರಿನಾ? ಅಂಡ್ ದಿಸ್ PQR ಇಸ್ ಅನದರ್ ರೈಟ್ ಆಂಗಲ್ ಟ್ರಯಾಂಗಲ್. P ಹತ್ರ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲೂ Q ಹತ್ರ 90 ಡಿಗ್ರಿ ಇದೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಏನು, ರೈಟ್ ಆಂಗಲ್ ಇದ್ರೆ ರೈಟ್ ಆಂಗಲ್ ಟ್ರಯಾಂಗಲ್. ಸರಿ, ಇಲ್ಲಿ ನಾವು ಹೈಪೋಟೆನ್ಯೂಸ್ ಅಂದ್ರೆ ಹೈಪೋಟೆನ್ಯೂಸ್ ಅಂದ್ರೆ ಏನಂತ ಅರ್ಥ? 90 ಡಿಗ್ರಿಗೆ ಇರೋ ಅಪೋಸಿಟ್ ಸೈಡ್ ನ ನಾವು ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಇದನ್ನೇನಂತ ಹೇಳ್ತೀವಿ? ಹೈಪೋಟೆನ್ಯೂಸ್. 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಇರೋದು. ಇಲ್ಲೂ ಕೂಡ 90 ಡಿಗ್ರಿಗೆ ಅಪೋಸಿಟ್ ಯಾವ್ದಿದೆ? ಹೈಪೋಟೆನ್ಯೂಸ್. ಅಂದ್ರೆ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಏನಾದ್ರೂ ಹೈಪೋಟೆನ್ಯೂಸ್ ಈಕ್ವಲ್ ಆದ್ರೆ ಅದೇನಂತ ಅರ್ಥ? ದಿಸ್ AC ಇಸ್ ಈಕ್ವಲ್ ವಿತ್ ಯಾವುದು? PR. ಈ ಟ್ರಯಾಂಗಲ್ ಅಲ್ಲಿರೋ AC ಹೈಪೋಟೆನ್ಯೂಸ್, ಈ ಟ್ರಯಾಂಗಲ್ ಅಲ್ಲಿರೋ ಹೈಪೋಟೆನ್ಯೂಸ್ ಯಾವುದು? PR ಜೊತೆ ಈಕ್ವಲ್ ಆದ್ರೆ, ಪ್ಲಸ್ ಇನ್ನೊಂದೇನು, ಯಾವ್ದಾದ್ರು ಒಂದ್ ಸೈಡ್, ಸಪೋಸ್ ಇಲ್ಲಿ ತಗೊಂಡಿದ್ದೀನಿ BC, ಲೆಟ್ ಮಿ ಟೇಕ್ BC ಇಸ್ ಈಕ್ವಲ್ ವಿತ್ ಯಾವುದು? QR. ಅಂದ್ರೆ BC is equal with QR. ಅಂದ್ರೆ this is your hypotenuse and this is your any one side, ಯಾವ್ದಾದ್ರು ಸೈಡ್. ನಾನು AB ನು ತಗೊಂಬೋದಿತ್ತು. AB ತಗೊಂಡ್ರೆ ಏನಂತ ಅರ್ಥ? AB ತಗೊಂಡ್ರೆ AB should be equal with ಯಾವ್ದಕ್ಕೆ? PQ ಗೆ. ಅಥವಾ ಇದಕ್ಕೂ ಈಕ್ವಲ್ ಆಗ್ಬೋದು. ನಾವು ಟ್ರಯಾಂಗಲ್ ನ ಜಸ್ಟ್ ಫ್ಲಿಪ್ ಮಾಡ್ಬೇಕಷ್ಟೇ. ಅಂದ್ರೆ ಏನಾದ್ರೂ ಒಂದು ಹೈಪೋಟೆನ್ಯೂಸ್ ಒಂದ್ ಸೈಡ್ ಈಕ್ವಲ್ ಆದ್ರೆ ಎರಡು ಟ್ರಯಾಂಗಲ್ ಅಲ್ಲಿ ನಾವೇನಂತ ಹೇಳ್ಬೋದು? ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಟ್ರಯಾಂಗಲ್ PQR ಮತ್ತೆ ABC ಬೋತ್ ಆರ್ ಕಾಂಗ್ರುಯೆಂಟ್ ಬೈ ವಿಚ್ ರೂಲ್? RHS ಕಾಂಗ್ರುಯೆನ್ಸ್ ರೂಲ್. ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಬಂದಾಗ ನಾವು ಈಸಿಯಾಗಿ ಈ ಕಾಂಗ್ರುಯೆನ್ಸ್ ರೂಲ್ ಅಪ್ಲೈ ಮಾಡ್ಬಿಡ್ತೀವಿ. ಇದು ಬರೀ ಯಾವ್ದಕ್ಕೆ? ರೈಟ್ ಆಂಗಲ್ ಟ್ರಯಾಂಗಲ್ ಮಾತ್ರ. ಕ್ಲಿಯರ್? ಇವಾಗ ಇಲ್ಲಿ ಕರೆಸ್ಪಾಂಡೆನ್ಸ್ ಬರೆಯೋದು ನೋಡೋಣ. ನೋಡಿ, ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. ನೋಡಿ, AC ಗೆ ಯಾವ್ದಿಲ್ಲಿ AC ಇದೆಯಾ? AC ಗೆ ಆಪೋಸಿಟ್ ಯಾವ್ದು ಅಂದ್ರೆ B. ಅಂದ್ರೆ B ಈಕ್ವಲ್ ಟು Q ಆಲ್ರೆಡಿ ಗೊತ್ತಿದೆ, ಬಿಕಾಸ್ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ B ಇಸ್ ಕರೆಸ್ಪಾಂಡೆನ್ಸ್ ವಿತ್ ಯಾವ್ದು? Q. ನೆಕ್ಸ್ಟ್ ನೋಡಿ, BC ಗೆ ಆಪೋಸಿಟ್ ಯಾವ್ದು? A. ಅಂದ್ರೆ ದಿಸ್ BC ಸೈಡ್ ಗೆ ಆಪೋಸಿಟ್ ಯಾವ್ದು? A. ಅಂಡ್ BC ಇಸ್ ಈಕ್ವಲ್ ವಿತ್ QR. ಸೊ BC ಇಸ್ ಈಕ್ವಲ್ ಟು QR ಅಂದ್ರೆ ಇಲ್ಲಿ QR ಗೆ ಆಪೋಸಿಟ್ ಯಾವ್ದು? P. ಅಂದ್ರೆ A ಇಸ್ ಕರೆಸ್ಪಾಂಡೆನ್ಸ್ ವಿತ್ ದಿಸ್ A ಇಸ್ ಕರೆಸ್ಪಾಂಡೆನ್ಸ್ ವಿತ್ ಯಾವ್ದು? P. A ಇಸ್ ಕರೆಸ್ಪಾಂಡೆನ್ಸ್ ವಿತ್ P. ರಿಮೈನಿಂಗ್ ಯಾವ್ದು? A ಮತ್ತೆ ಇಲ್ಲಿ B ಆಗೋಯ್ತು, ಇಲ್ಲಿ P ಮತ್ತೆ Q ಆಗೋಯ್ತು. ಅಂದ್ರೆ C ಇಸ್ ಕರೆಸ್ಪಾಂಡೆನ್ಸ್ ವಿತ್ R. ಅದಕ್ಕೆ ನೋಡಿ, ABC ಪ್ಲೇಸ್ ಅಲ್ಲಿ PQR ಪ್ರಾಪರ್ ಆಗಿ ಅಲೈನ್ ಆಗಿ ಬರ್ದಿದೀವಿ. ಕ್ಲಿಯರ್? ನೋಡಿ, ನೆಕ್ಸ್ಟ್ ಟಾಪಿಕ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಏನೋ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಏನ್ ಸರ್ ಇದ್ರ ಅರ್ಥ ಅಂದ್ರೆ ಇದನ್ನ ನಾವು
ಶಾರ್ಟ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಇನ್ ಶಾರ್ಟ್ CPCT ಅಂತ ಯೂಸ್ ಮಾಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಏನ್ ಇದ್ರ ಅರ್ಥ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ ಟ್ರಯಾಂಗಲ್ ತಗೊಂಡಿದ್ದೆ, ಟ್ರಯಾಂಗಲ್ ABC, ಟ್ರಯಾಂಗಲ್ PQR. ಇವಾಗ ಇದೆರಡನ್ನು ನಾನು ಫಸ್ಟ್ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ತೀನಿ. ನನ್ನ ಹತ್ರ ಏನೇನ್ ರೂಲ್ಸ್ ಇದೆ ಸರ್? ನನ್ನ ಹತ್ರ SAS ಇದೆ, ಎರಡ್ ಸೈಡ್ ಒಂದ್ ಆಂಗಲ್ ಇನ್ಕ್ಲೂಡೆಡ್ ಆಂಗಲ್, ಎರಡ್ ಆಂಗಲ್ ಮಧ್ಯದಲ್ಲಿ ಒಂದ್ ಸೈಡ್ ASA, ಎರಡ್ ಆಂಗಲ್ ಆದ್ಮೇಲೆ ಒಂದ್ ಸೈಡ್ AAS, ಇನ್ನೊಂದು ಸೈಡ್ RHS ಅಂತೂ ಯೂಸ್ ಮಾಡಕ್ಕಾಗಲ್ಲ ಬಿಕಾಸ್ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ. ಅಂದ್ರೆ ಈ 4 ಕಾಂಗ್ರೆನ್ಸ್ ರೂಲ್ ಅಲ್ಲಿ ಯಾವ್ದಾದ್ರು ಒಂದ್ ಯೂಸ್ ಮಾಡ್ಬೋದು. ಸಪೋಸ್ ಅನ್ಕೊಳ್ಳಿ ನಾನ್ ತಗೊಂತಾ ಇದ್ದೀನಿ SAS ಇಂದ ಮಾಡ್ತೀನಿ ಅಂತ. ಸಪೋಸ್ ತಗೊಳ್ಳಿ AB ಇದಕ್ಕೆ ಈಕ್ವಲ್ ಆಯ್ತು, ಏನೋ AB ಈಸ್ ಈಕ್ವಲ್ ವಿತ್ PQ ಸಪೋಸ್. ನೆಕ್ಸ್ಟ್ ಏನಂತ ತಗೊಂತೀನಿ, ಆಂಗಲ್ A ಈಸ್ ಈಕ್ವಲ್ ವಿತ್ ಆಂಗಲ್ P, ಆಂಗಲ್ A ಈಸ್ ಈಕ್ವಲ್ ವಿತ್ ಆಂಗಲ್ P, angle P, and let me take this side AC is equal with PR, side AC is equal with PR. So according to ಏನಂತ ಹೇಳ್ತೀರಾ, ಎರಡ್ ಸೈಡ್ ಇದೆ, here ಎರಡ್ ಸೈಡ್ ಇದೆ, ಅದ್ರ ಮಧ್ಯದಲ್ಲಿ ಒಂದು ಆಂಗಲ್ ಇದೆ, two sides and one included angle according to side angle side rule. Therefore I can say that triangle ABC is congruent with triangle ಯಾವುದು PQR. ಇಲ್ಲಿ ನೋಡಿ ಕರೆಸ್ಪಾಂಡೆನ್ಸ್ ಒಂದ್ಸಲಿ ಚೆಕ್ ಮಾಡೋಣ. A ಪ್ಲೇಸ್ ಅಲ್ಲಿ ಏನ್ ಬರೀಬೇಕು, P ನೋಡಿ ಬರ್ದಿದ್ದೀನಾ, A ಪ್ಲೇಸ್ ಅಲ್ಲಿ P ಬರ್ದಿದ್ದೀನಿ. ಅಂಡ್ AB is equal with PQ ಅಂದ್ರೆ AB ಗೆ ಆಪೋಸಿಟ್ ಸೈಡ್ ಯಾವುದು, ಆಪೋಸಿಟ್ ವರ್ಟೆಕ್ಸ್ ಯಾವುದು, C. ಅಂದ್ರೆ C ಪ್ಲೇಸ್ ಅಲ್ಲಿ ಏನ್ ಬರೀಬೇಕು ನಾನು, PQ ಗೆ, ಅಂದ್ರೆ PQ ಗೆ ಆಪೋಸಿಟ್ ಯಾವ್ದಿದೆ ವರ್ಟೆಕ್ಸ್ R, ಅಂದ್ರೆ C should be C is correspondence with R. ರಿಮೈನಿಂಗ್ ಯಾವುದು ಆಬ್ವಿಯಸ್ಲಿ B should be correspondence with Q. ಪ್ರಾಪರ್ ಆಗಿ ಬರ್ದಿದ್ದೀನಾ? ಇಲ್ಲಿಂದ ನೋಡಿ ಇದನ್ನ ಚೆಕ್ ಮಾಡಿದ ತಕ್ಷಣ ನಾವು CPCT ಅಂತ ಹೇಳ್ತೀವಿ. ಏನ್ CPCT ಅಂದ್ರೆ ಅರ್ಥ, ಈ ಟ್ರಯಾಂಗಲ್ ಇದೆಯಲ್ವಾ PQR, ದಿಸ್ ಒನ್, ಈ ಟ್ರಯಾಂಗಲ್ ಯಾವ್ದು ಕಾಂಗ್ರೆಂಟ್ ಆಗೋಯ್ತು ಈ ಟ್ರಯಾಂಗಲ್ ಗೆ, ಕರೆಕ್ಟಾ? ಕಾಂಗ್ರೆಂಟ್ ಅಂದ್ರೆ ಏನಂತ ಅರ್ಥ, ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್, ಅಂದ್ರೆ ಬೋತ್ ಆರ್ ಈಕ್ವಲ್. ಅಂದ್ರೆ ಈ ಟ್ರಯಾಂಗಲ್ ನ ತಗೊಂಡೋಗಿ ನಾನು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಿದ್ರೆ, ವಾಟ್ ಡು ಯು ಮೀನ್ ಬೈ ಓವರ್ಲ್ಯಾಪ್ ಅಂದ್ರೆ ನೋಡಿ ನಾನು ತೋರಿಸ್ತೀನಿ. ಸೊ ನೋಡಿ ಈ ತರ ಇದನ್ನ ತಗೊಂಡೋಗಿ ನಾನೇನಾದ್ರೂ ನೋಡಿ ಈ ತರ ಇದನ್ನ ತಗೊಂಡೋಗಿ ನಾನು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಿದ್ರೆ, ವಾಟ್ ಡು ಯು ಮೀನ್ ಬೈ ಓವರ್ಲ್ಯಾಪಿಂಗ್ ಅಂದ್ರೆ ಈ ಟ್ರಯಾಂಗಲ್ ನ ತಗೊಂಡೋಗಿ ಇದ್ರ ಮೇಲೆ ಈ ತರ ಪ್ಲೇಸ್ ಮಾಡಿದ್ರೆ ಇದನ್ನ ಓವರ್ಲ್ಯಾಪಿಂಗ್ ಅಂತ ಹೇಳ್ತೀವಿ ನೋಡಿ. ಸೊ A ಪ್ಲೇಸ್ ಅಲ್ಲಿ ಇಲ್ಲಿ ಏನ್ P ಇದೆಯೋ ಇದೋಗಿ ಇದ್ರ ಮೇಲೆ ಬ್ಲಾಕ್ ಆಗ್ತಾ ಇದೆಯಾ A ಮೇಲೆ, ಅಂಡ್ B ಹೋಗಿ Q ಮೇಲೆ, C ಹೋಗಿ R ಮೇಲೆ ಬ್ಲಾಕ್ ಆಗ್ತಾ ಇದೆ. ಅಂದ್ರೆ ಎರಡು ಈಕ್ವಲ್ ಆಗಿದೆ ಅಂತ ಪ್ಲೇಸ್ ಆಗ್ತಾ ಇದೆ. ಎರಡು ಒಂದಕ್ಕೊಂದು ಏನಾಗ್ತಾ ಇದೆ ಅಂದ್ರೆ ಎರಡು ಒಂದಕ್ಕೊಂದು ಕೋಇನ್ಸೈಡ್ ಆಗ್ತಾ ಇದೆ. ಸೊ ನೀವು ಆಲ್ರೆಡಿ ಓದಿರ್ತೀರಾ, ಥಿಂಗ್ಸ್ ವಿಚ್ ಆರ್ ಕೋಇನ್ಸೈಡಿಂಗ್ ವಿತ್ ಈಚ್ ಅದರ್ ಬೋತ್ ಆರ್ ಈಕ್ವಲ್ ಟು ಈಚ್ ಅದರ್ ಅಂತ. ಇಲ್ಲಿ ಯೂಕ್ಲಿಡ್ಸ್ ಆಕ್ಸಿಯಮ್ ಅಲ್ಲಿ ಓದಿದ್ದೀರಾ, ಕರೆಕ್ಟ್? ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ ಚಾಪ್ಟರ್ ಅಲ್ಲಿ. ಬೋತ್ ಆರ್ ಈಕ್ವಲ್ ಅಂದ್ರೆ ಏನಂತ ಅರ್ಥ, ಇವಾಗ ನಾವು ಮಿನಿಮಮ್ ಎಷ್ಟು ಎಲಿಮೆಂಟ್ಸ್ ನ ತಗೊಂಡು ಈಕ್ವಲ್ ಮಾಡಿದೀವಿ? ಸೊ ಮಿನಿಮಮ್ 3 ಎಲಿಮೆಂಟ್ಸ್ ನ ಯೂಸ್ ಮಾಡಿದೀನಿ ನೋಡಿ. ಇಲ್ಲಿ ಎರಡ್ ಸೈಡ್ ಒಂದ್ ಆಂಗಲ್ ಅಂದ್ರೆ ಬೈ SAS ಕಾಂಗ್ರೆನ್ಸ್ ರೂಲ್ ಇಂದ ತಾನೇ ನಾನು ಮಾಡಿರೋದು. 2 ಟ್ರಯಾಂಗಲ್ಸ್ ಆರ್ ಕಾಂಗ್ರೆಂಟ್ ಅಂದ್ರೆ ಎಷ್ಟಾಯ್ತು, ಮಿನಿಮಮ್ 3 ಎಲಿಮೆಂಟ್ಸ್. ಅಂದ್ರೆ ಮಿನಿಮಮ್ 3 ಎಲಿಮೆಂಟ್ಸ್ ಅಂದ್ರೆ ಇನ್ನ ರಿಮೈನಿಂಗ್ ಏನ್ 3 ಎಲಿಮೆಂಟ್ಸ್ ಇದೆಯೋ ಅದು ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಅದನ್ನೇ ನಾವು ಏನಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ CPCT ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್. ಅಂದ್ರೆ ಉಳಿದಿರೋ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಿದೆಯೋ, ಉಳಿದಿರೋ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಯಾವ್ದು 2 ಟ್ರಯಾಂಗಲ್ಸ್ ಏನ್ ಕಾಂಗ್ರೆಂಟ್ ಆಗಿದೆಯೋ ಅದ್ರ ಉಳಿದಿರೋ ಪಾರ್ಟ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ಈಕ್ವಲ್. ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್. ಯಾವಾಗ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರೆಂಟ್ ಪ್ರೂವ್ ಆದ್ಮೇಲೆ, ಎರಡು ಈಕ್ವಲ್ ಆದ್ಮೇಲೆ. ಅದು ನೋಡಿ ಯಾವ ತರ ಬರೀತೀವಿ ನೋಡಿ, ಇಲ್ಲೇ ನೋಡ್ಕೊಂಡ್ ಬರೀಬಹುದು. AB is equal to PQ ಆಲ್ರೆಡಿ ಇಲ್ಲಿ ಬರ್ದಾಗಿದೆ. ಅಂದ್ರೆ ಏನಂತ ಅರ್ಥ, ರಿಮೈನಿಂಗ್ ಯಾವುದು BC, ದಿಸ್ ಸೈಡ್ BC ವಿಲ್ ಬಿ ಈಕ್ವಲ್ ಟು ಸೈಡ್ QR. ಓಕೆ, ಅಂಡ್ ನೆಕ್ಸ್ಟ್ AC is equal with PR, ಇದು ಆಲ್ರೆಡಿ ಇಲ್ಲಿ ಮೆನ್ಷನ್ ಇದೆ. ಅಂಡ್ ಆಂಗಲ್ A is equal with ಆಂಗಲ್ P, ಬಟ್ ರಿಮೈನಿಂಗ್ ಇನ್ನೂ ಎರಡು ಆಂಗಲ್ ಇದೆ. ಯಾವುದು, ಆಂಗಲ್ B should be equal with ಆಂಗಲ್ Q. ಅಲ್ಲಿ ಬರ್ದು ಬಿಡ್ತೀವಿ, ಆಂಗಲ್ B equal to ಆಂಗಲ್ Q, and this angle C should be equal with angle R. angle C is equal with angle R. ಇದನ್ನ ಏನಂತ ಬರ್ದು ಬಿಡ್ತೀವಿ, ಇದೆಲ್ಲ ಹೆಂಗ್ ಈಕ್ವಲ್ ಆಯ್ತು, ಬೈ CPCT. CPCT ಅಂದ್ರೆ ಏನು, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್. ಇದು ಯಾವಾಗ ಆಗುತ್ತೆ ಗಮನ ಇರಲಿ, ನೋಟ್, ಇದು ಯಾವಾಗ ವೆನ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರೆಂಟ್ ಅವಾಗ ಮಾತ್ರ ಆಗುತ್ತೆ ಇದು CPCT. ಸೊ ನಮ್ಮ ಮೇನ್ ಟಾಪಿಕ್ ಏನಿತ್ತು, ಕ್ರೈಟೇರಿಯಾ ಫಾರ್ ಕಾಂಗ್ರೆನ್ಸ್ ಆಫ್ ಟ್ರಯಾಂಗಲ್ಸ್, ಅದು ಗೊತ್ತಾದ್ಮೇಲೆ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದನ್ನ ಕವರ್ ಮಾಡ್ಬಿಡ್ತೀನಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್. ಏನ್ ಸರ್ ಅಂದ್ರೆ, ಐಸೋಸೆಲಸ್ ಟ್ರಯಾಂಗಲ್ ಪ್ರಾಪರ್ಟಿ ನಿಮ್ಗೆ ಗೊತ್ತಿರಬೇಕು, ಬಿಕಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ಬೇಕಾಗುತ್ತೆ. ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೆ ಏನಂತ ಅರ್ಥ, ಆಪೋಸಿಟ್ ಸೈಡ್ ಶುಡ್ ಬಿ ಈಕ್ವಲ್.
Any two opposite sides are equal. For example, AB is equal with its opposite side AC. Both are opposite to each other. ಇದೆರಡು ಈಕ್ವಲ್ ಮಾಡ್ಬಿಟ್ರೆ ಸಪೋಸ್ ಇಫ್ ಎ ಬಿ ಇಸ್ ಈಕ್ವಲ್ ವಿತ್ ಎ ಸಿ ಅಂದ್ರೆ ಎ ಬಿಗೆ ಆಪೋಸಿಟ್ ಆಂಗಲ್ ಯಾವ್ದಿದೆ? ಆಂಗಲ್ ಸಿ. ಕರೆಕ್ಟಾ? ದಿಸ್ ಆಂಗಲ್ ಸಿ ಶುಡ್ ಬಿ ಈಕ್ವಲ್ ವಿತ್ ಎ ಸಿಗೆ ಇರೋ ಆಪೋಸಿಟ್ ಆಂಗಲ್ ಯಾವುದು? ಬಿ. ಏನಂತ ಅರ್ಥ? ಎ ಬಿ ಇಸ್ ಈಕ್ವಲ್ ವಿತ್ ಎ ಸಿ ಅಂದ್ರೆ angle C should be equal with angle B. ಅಂದ್ರೆ if opposite sides are equal ಅಂದ್ರೆ opposite angles are also equal. This is the meaning of isosceles triangle property. ನೋಡಿ ಇಲ್ಲಿ ಬರ್ದಿದ್ದೀನಿ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಕಲಿತೀವಿ ಅಷ್ಟೇ. Angles opposite to equal sides are equal. If these two sides are equal ಅಂದ್ರೆ the angles that are opposite to these two sides will be equal. Angle C equal to angle B because C is opposite to side AB, this AB, and this angle B is opposite to ಯಾವುದು? ಆಂಗಲ್ ಸೈಡ್ ಎ ಸಿ. ನೋಡಿ ಇನ್ನೊಂದು ಯಾವ ತರ ಹೇಳ್ಬೋದು, ಇದನ್ನ ಬೇರೆ ತರನು ಹೇಳ್ಬೋದು. ಸಪೋಸ್ ಇಫ್ ಏನಂತ ಆಂಗಲ್ಸ್ ಈಕ್ವಲ್ ಇದ್ರೆ ಅದಕ್ಕೆ ಅಪೋಸಿಟ್ ಸೈಡ್ಸ್ ಏನಿರುತ್ತೋ ಅದು ಕೂಡ ಈಕ್ವಲ್ ಆಗ್ಬಿಡುತ್ತೆ. ನೋಡಿ ಇಫ್ ಸಪೋಸ್ ಆಂಗಲ್ ಬಿ ಇಸ್ ಈಕ್ವಲ್ ವಿತ್ ಆಂಗಲ್ ಸಿ, ದಿಸ್ ಆಂಗಲ್ ಬಿ ಇಸ್ ಈಕ್ವಲ್ ವಿತ್ ಆಂಗಲ್ ಸಿ ಅಂದ್ರೆ ಬಿಗ್ ಆಪೋಸಿಟ್ ಸೈಡ್ ಯಾವುದು? ಎ ಸಿ. ಆಂಗಲ್ ಸಿ ಆಪೋಸಿಟ್ ಸೈಡ್ ಯಾವುದು? ಎ ಬಿ. ಬೋತ್ ವಿಲ್ ಬಿ ಈಕ್ವಲ್. ಎ ಸಿ ವಿಲ್ ಬಿ ಈಕ್ವಲ್ ವಿತ್ ಎ ಬಿ. ಕ್ಲಿಯರಾ? ಆಫ್ಟರ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ equilateral triangle property. So first property in equilateral triangle each angle is 60 degree. All the angles are 60 degree and all sides are equal. All angles are equal and also all sides are equal. Next ನಮಗೆ ಏನು ಗೊತ್ತಿರಬೇಕಂದ್ರೆ we need to understand what is median. What is median ಅಂದ್ರೆ suppose if I want to draw a median on this side ಯಾವುದು? On BC. If I want to draw median on this BC ಅಂದ್ರೆ ಈ median ಏನಿದೆಯೋ ಸಾರಿ ಈ BC ಏನಿದೆಯೋ BC ಗೆ ಆಪೋಸಿಟ್ ವರ್ಟೆಕ್ಸ್ ಯಾವುದು? ಸೊ ದಿಸ್ A is your opposite vertex to ಯಾವುದಕ್ಕೆ? BC ಗೆ. ಅಂದ್ರೆ BC ಗೆ ಆಪೋಸಿಟ್ ವರ್ಟೆಕ್ಸ್ ಯಾವ್ದಿದೆ? A ಇದೆ. ಸೊ ಇಲ್ಲಿಂದ ನಾನು ಒಂದು ಮೀಡಿಯನ್ ಡ್ರಾ ಮಾಡಿದ್ರೆ ಅದ್ರ ಮೇಲೆ BC ಮೇಲೆ ಇಲ್ಲಿ ಬಂದು ಒಂದು ಪಾಯಿಂಟ್ D ಅಂತ ಇಲ್ಲಿ ಏನಾಗ್ತಾ ಇದೆ ನಾವು ಬರ್ಕೊಂತ ಇದೀವಿ. ಸೊ A ಇಂದ ಬಂದು ಇಲ್ಲಿ ಟಚ್ ಆಗ್ಲಿ BC ಮೇಲೆ D ಅಂತ. ಸೊ ದಿಸ್ AD is median. This AD is median and ಇದು ಏನ್ ಮಾಡುತ್ತೆ and what does this median divides? Sorry, this median does ಅಂದ್ರೆ this median will divide this BC. BC ನ ಏನ್ ಮಾಡುತ್ತೆ into two equal parts ಅಲ್ಲಿ ಡಿವೈಡ್ ಮಾಡ್ಬಿಡುತ್ತೆ. ಅಂದ್ರೆ ಏನಂತ ಅರ್ಥ? This point D will act as midpoint of BC. ಅಂದ್ರೆ ಏನಂತ ಅರ್ಥ? This BC can be written as now BD equal to CD. Okay, ನಾನು BC ಅಂತ ಬರೆಯಲ್ಲ, ಏನಂತ ಬರೀಬಹುದು? BD equal to CD. Now both are equal. BD and CD both are equal. Either in BC place ಅಲ್ಲಿ ನಾನು ಏನಂತ ಬರೀಬಹುದು? Either in the place of BC I can write 2BD or else I can also write 2CD because this BC can be written as 2BD or else 2CD. This D, point D is midpoint now. Midpoint of ಯಾವುದು? BC. ಕ್ಲಿಯರಾ? ಇಷ್ಟು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಿಮ್ಗೆ ಪ್ರಾಪರ್ ಆಗಿ ನೀವು ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಏನೇ ಕ್ವಶನ್ಸ್ ಬಂದ್ರು ನೀವು ಸಾಲ್ವ್ ಮಾಡ್ತೀರಾ, ಒಂದು ಎಬಿಲಿಟಿ ಬಂದಿರುತ್ತೆ. ಪ್ಲಸ್ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಕ್ಸರ್ಸೈಸ್ ಕ್ವಶನ್ಸ್ LBA ಕ್ವಶನ್ ಸಾಲ್ವ್ ಮಾಡಿಸ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಿಲ್ ದೆನ್ ಬಾಯ್.